ಎಲ್ಲಿದ್ದಾನಮ್ಮ ಅವನು, ಎಲ್ಲಿದ್ದಾನ? ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಶಿಲೆಯಾಗಿರುವನು, ಮಗುವೆ ಶಿಲೆಯಾಗಿರುವನು. ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ತ್ರೇತಾಯುಗದಲ್ಲಿ ರಾಮನಾಗಿ ಆ ರಾವಣನನ್ನು ಎದುರಿಸಿದ, ದ್ವಾಪರದಲ್ಲಿ ಕೃಷ್ಣನಾಗಿ ತನ್ನ ಭಕ್ತರನ್ನೆಲ್ಲ ರಕ್ಷಿಸಿದ. ತ್ರೇತಾಯುಗದಲ್ಲಿ ರಾಮನಾಗಿ ಆ ರಾವಣನನ್ನು ಎದುರಿಸಿದ, ದ್ವಾಪರದಲ್ಲಿ ಕೃಷ್ಣನಾಗಿ ತನ್ನ ಭಕ್ತರನ್ನೆಲ್ಲ ರಕ್ಷಿಸಿದ. ಈ ಕಲಿಯುಗದ ಜನರ ಕಂಡು ಆ ದೇವರಿಗೆ ಭಯವೂ ಬಂದು, ಕಲ್ಲು ಮನಸ್ಸಿನ ಮಾನವರೆದುರು ಕಲ್ಲಾಗೆ ಕುಳಿತ, ಪಾಪ ಕಲ್ಲಾಗೆ ಕುಳಿತ. ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಶಿಲೆಯಾಗಿರುವನು, ಮಗುವೆ ಶಿಲೆಯಾಗಿರುವನು. ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ಈ ಕಾಲದಲ್ಲಿ ದೇವರ ಗುಡಿಗೆ ಜನಗಳು ಕನ್ನವ ಹಾಕಿರಲು, ಹಣವನ್ನು ದೋಚಲು ದೇವನ ಮೂರ್ತಿಯ ಹೊರದೇಶಗಳಿಗೆ ಮಾರಿರಲು. ಈ ಕಾಲದಲ್ಲಿ ದೇವರ ಗುಡಿಗೆ ಜನಗಳು ಕನ್ನವ ಹಾಕಿರಲು, ಹಣವನ್ನು ದೋಚಲು ದೇವನ ಮೂರ್ತಿಯ ಹೊರದೇಶಗಳಿಗೆ ಮಾರಿರಲು. ಹೊನ್ನ ಕಿರೀಟವ ಧರಿಸಿ ಬಂದರೆ ಇಂಥ ಮರುಳರು ಸುಮ್ಮನಿರುವರೇ ಎನ್ನುತ್ತ ಭಯದಿ ಕಾಣದೆ ಕಣ್ಣಿಗೆ ಕಲ್ಲಾಗಿ ಕುಳಿತ, ಮಗುವೆ ಕಲ್ಲಾಗಿ ಕುಳಿತ. ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ? ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಶಿಲೆಯಾಗಿರುವನು, ಮಗುವೆ ಶಿಲೆಯಾಗಿರುವನು. ಆ ದೇವನು ಎಲ್ಲಿರುವ ನೀ ಬಲ್ಲೆಯ ಹೇಗಿರುವ?